ನಮಸ್ತೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಮಾರ್ಕೆಟ್ ನೋಡಿದ್ರೆ ಆಲ್ಮೋಸ್ಟ್ ಒಂದು ಗ್ಯಾಪ್ ಅಪ್, ಹ್ಯೂಜ್ ಗ್ಯಾಪ್ ಅಪ್ ಅಂತಾನೆ ಹೇಳ್ಬೋದು. ಅಂದರೆ ನಿನ್ನೆ ಗಿಫ್ಟ್ ನಿಫ್ಟಿ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿದೆ, ಇದು ಕಂಟಿನ್ಯೂಯೇಷನ್ ರ್ಯಾಲಿ. ಸೊ ಅದೇ ಥರನೇ ಇವತ್ತು ಒಂದು ಗ್ಯಾಪ್ ಅಪ್ ಅಂತ ತೋರಿಸ್ತಿದೆ. ಆಲ್ಮೋಸ್ಟ್ 25,834 ಪ್ರೀ ಮಾರ್ಕೆಟ್. ಓಕೆ, ಬ್ಯಾಂಕ್ ನಿಫ್ಟಿ 58,505 ಅಂತ ಹೇಳ್ತಾ ಇದೆ. ಸೊ ಹ್ಯೂಜ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಇಮ್ಮಿಡಿಯೇಟ್ ಬೈಯಿಂಗ್ ಸೈಡ್ ಆಪರ್ಚುನಿಟಿನೂ ಹುಡ್ಕೋಕ್ಕಾಗಲ್ಲ. ಸೊ ಸೆಲ್ಲಿಂಗ್ ಸೈಡ್ ಪ್ರೆಷರ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಬೈಯರ್ಸ್ ಇನ್ ಕಂಟ್ರೋಲ್. ಓಕೆ, ಬೈಯರ್ಸ್ ಇನ್ ಕಂಟ್ರೋಲ್ ಅಂದಾಗ ಇಲ್ಲಿ ಯಾವುದೋ ಒಂದು ಯಾವುದು ಸೂಪರ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ, ಆ ಟೈಮಲ್ಲಿ ನೋಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ. ಲೆಟ್ ಸಿ ಓಕೆ ಯಾವ ಥರ ಟ್ರೇಡ್ ಸಿಗುತ್ತೆ. ಓಕೆ, ಇನ್ನು 9:15ಗೆ ಮಾರ್ಕೆಟ್ ಓಪನ್ ಆಗೋದಿರಲಿದೆ. ಸೊ ವೆಯ್ಟ್ ಮಾಡೋಣ. ಸೊ ನೋಡಿ, ಮಾರ್ಕೆಟ್ ಓಪನ್ ಆಗಿದೆ. ಓಪನ್ ಆಗಿಬಿಟ್ಟು ನಿಫ್ಟಿನಲ್ಲಿ ಆಲ್ಮೋಸ್ಟ್ ಒಂದು ಸ್ಮಾಲ್ ಡೋಜಿ ಆಗಿದೆ. ಸೊ ಡೋಜಿ ಆಗಿದೆ ಅಂತ ಅಂದಾಗ ನಾವು ಸೆಲ್ಲಿಂಗ್ ಸೈಡ್ ನೋಡಬಾರ್ದು. ಸೊ ಜಸ್ಟ್ ನಾರ್ಮಲ್ ಪ್ರೆಷರ್ ಅಷ್ಟೇ, ಜಾಸ್ತಿ ಇಲ್ಲ. ಜಾಸ್ತಿ ಪ್ರೆಷರ್ ಅಂದರೆ ಆಲ್ಮೋಸ್ಟ್ ಈ ಥರ ಕ್ಯಾಂಡಲ್. ಬ್ಯಾಂಕ್ ನಿಫ್ಟಿ ನೋಡಿ, ಅದೇ ನೋಡಿದ್ರೆ ಸೇಮ್ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲೇ ಬಂದಿದೆ. ಬಟ್ ಇಲ್ಲಿ ಇದೇ ಥರ, ಬಟ್ ಡಿಫ್ರೆಂಟ್ ಬಿಹೇವಿಯರ್. ಸೊ ಈ ಥರ ಇದ್ದಾಗ ಒಂದು ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡಿಕೊಂಡು ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ. ಓಕೆ, ಲೆಟ್ಸ್ ವೆಯ್ಟ್. ಇಲ್ಲಿ ನೋಡಿ, ಒಂದು ಒಳ್ಳೆ ಬಿಹೇವಿಯರ್ ಅಂತ ಅನ್ಕೋಬೋದು. ನೋಡಿ, ನೀವು ಸೆನ್ಸೆಕ್ಸ್, ಓಕೆ, ಸೆನ್ಸೆಕ್ಸಲ್ಲಿ ಒಂದು ಸ್ಟ್ರಾಂಗ್ ಬುಲಿಶ್ ಬಂತು. ಸೊ ನಿಫ್ಟಿನಲ್ಲೂ ಬಂದಿದೆ. ಒಂದು ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸ್ವಲ್ಪ ಸ್ಲೋ ಇದೆ. ಓಕೆ, ಇನ್ನೊಂದು ಕೆಳಗಡೆ ಡೌನ್ ಬರ್ಬೋದು ನೋಡಿ. ಓಕೆ, ಸೆನ್ಸೆಕ್ಸ್, ನಿಫ್ಟಿ and bank nifty. Okay, bank nifty, it's not strong. Okay, good. So this is strong support now. See, 58,300 and this is the 25,800. This is strong support right now. And what about Sensex? Sensex also almost 84,300. Okay, so now it is good to take a trade. Wait for some time, otherwise we can get it. 1 minute. Bank Nifty, very good. Sensex also holding white. Nifty is stronger compared to others. See Nifty. Okay, Bank Nifty also. Okay, good. Okay, let's take a trade. One retracement, one red candle calm down and come back again. That is what I am expecting. One more time. Okay, let me take a trade CE side. Okay, this is almost 155 jumped. Okay, and the bank nifty also is increasing. Sensex also increasing. Okay, done. So wait for some time. It is going up or up. Okay, bank nifty, nifty, one confirmation. This is the confirmation behavior. Okay, Sensex, Nifty, Bank Nifty. Okay, no issue. One red candle required here. Okay, let's wait. ಆಲ್ಮೋಸ್ಟ್ ಒಂದು ನೆಗೆಟಿವ್ ತೋರಿಸ್ತಾ ಇದೆ. ಸೊ ಬುಕ್ ಮಾಡ್ಕೊಳಂಗಿದ್ರೆ ಮಾಡ್ಕೋಬೋದಿತ್ತು. ಆ್ಯಕ್ಚುಲಿ ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ವೆಯ್ಟ್. ರಿಕವರ್ ಆಗ್ತಿದೆ. ಬ್ಯಾಂಕ್ ನಿಫ್ಟಿ ಓಕೆ, ಒಂದು ಬರ್ತಾ ಇದೆ. ನಿಫ್ಟಿ ಓಕೆ, ಸೆನ್ಸೆಕ್ಸ್ ಆಲ್ಸೋ ಕಮಿಂಗ್ ಅಪ್.
ಸೊ ರಾಂಗ್ ಎಂಟ್ರಿ ಅಂದರೆ ಇಲ್ಲಿ ಬ್ರೇಕ್ಔಟ್ ಆಯಿತು ಅಂತ ಹೇಳಿ ಇಲ್ಲಿ ಟ್ರೇಡ್ ತೊಗೊಬಾರ್ದಾಯಿತು. ಒಂದು ರಾಂಗ್, ಇದೊಂದು ಲರ್ನಿಂಗ್. ಓಕೆ, ಲರ್ನಿಂಗ್ ಅಂತ ಎಲ್ಲ ನೋಡ್ತಾ ಇರಬೇಕು. ಓಕೆ, ಇಲ್ಲಿ ಮತ್ತೆ ವಾಪಸ್ ಬರ್ತಾ ಇದೆ. ಓಕೆ, ಲೆಟ್ಸ್ ವೇಟ್. ಇಫ್ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಇಲ್ಲೋ ಬ್ರೇಕ್ ಡೌನ್ ಆದರೆ ಸೊ ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಂಡು. ಓಕೆ, ಲೆಟ್ಸ್ ವೇಟ್. ಆಲ್ಮೋಸ್ಟ್ ನಮಗೆ 12,000 ಓಕೆ ಮೈನಸ್ ಆಗ್ತಿದೆ. ಓಕೆ, ಬ್ರೇಕ್ ಡೌನ್ ಆಗ್ತಾ ಇದೆ. ಕ್ಯಾಂಡಲ್ ನೋಡೋಣ. ಓಕೆ, ಇಲ್ಲಿ ಸೆನ್ಸೆಕ್ಸ್ ಹೋಲ್ಡ್ ಮಾಡಿದೆ. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಬ್ರೇಕ್ ಡೌನ್ ಆಯಿತು. ಓಕೆ, 13,000. ಓಕೆ, ಬ್ಯಾಂಕ್ ನಿಫ್ಟಿ ಇಲ್ಲೇನಾಗ್ತಿದೆ, ಇದು ಒಂದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಇದೆ ಇಲ್ಲಿ. ಈ ಕ್ಯಾಂಡಲ್ ಮಾಡೋಣ ಯಾವ ಥರ ಏನಾಗುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಮೇಲೆ ರಿಟರ್ನ್ ಆಗಬೇಕು. ಓಕೆ, ಸೆನ್ಸೆಕ್ಸ್, ಓಕೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ. Now it is same behavior both the side. Okay, bullish. Okay, wait for some time. Nifty, Sensex, Nifty, Bank Nifty, same behavior. Let's wait. Okay. See, Sensex chart is going up this much. Why? But the Nifty, okay, Bank Nifty, no. Sensex, but 327. Let me check one premium chart. Nifty, but why Bank Nifty no, Nifty no, Sensex only. Yes, actually this is also increasing. Okay, let's wait what will happen. See, Nifty also is going dramatically. What a beauty. But Bank Nifty still holding. But this is okay, recovering. Nifty, Sensex, we should break out. Sensex and Nifty. ಬಟ್ ಪ್ರೀಮಿಯಮ್ ಅಷ್ಟೊಂದು ಮೂವ್ ಆಗಿಲ್ವಲ್ಲ, ಇದು ಇಷ್ಟೊಂದು ಕ್ಯಾಂಡಲ್ ಬಂದ್ರು ಆದರೂ ಒಂದು ಸ್ವಲ್ಪ ರಿಕವರ್ ಆಯಿತು. ಓಕೆ, ಬಟ್ ಈ ಥರ ಕ್ಯಾಂಡಲ್ ಬಂದಾಗ ಒಂದು ಸ್ವಲ್ಪ ಭಯ ಆಗುತ್ತೆ, ಸ್ಪೈಕ್ ಎಲ್ಲ ಬಂದರೆ. ಬಟ್ ಬ್ಯಾಂಕ್ ನಿಫ್ಟಿನೂ ಸಿಮಿಲರ್ ಇಲ್ಲ ನೋಡಿ, ಸ್ಮಾಲ್ ಇದೆ. ಸೆನ್ಸೆಕ್ಸ್ ಏನಾಯಿತು, ಹೋಲ್ಡ್ ಮಾಡಿದ್ದಾನೆ ಇಲ್ಲೇನೆ ರೆಸಿಸ್ಟೆನ್ಸಲ್ಲಿ. ಇದು ಯಾವ ಥರ ತೆಗಿತಾನೆ ನೋಡಬೇಕು. ಓಕೆ, ಬ್ಯಾಂಕ್ ನಿಫ್ಟಿ ಈಗ ಒಂದು ಸ್ವಲ್ಪ ಬರ್ತಾ ಇದೆ, ಪುಷಪ್ ಆಗ್ತಾ ಇದೆ ಅವ್ರ ಜೊತೆ. ವಿ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಕ್ಯಾಂಡಲ್. ಸೊ ನಾವು ಸ್ಟಾಪ್ ಲಾಸ್ ಬುಕ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಆ ಟೈಮಲ್ಲಿ ನೋಡಿ ಯಾವ ಥರ ಇದು ಬ್ರೇಕಪ್ ಆಯಿತು. ಸಿಂಗಲ್ ಟ್ರೇಡ್ ಅಲ್ವಾ, ಸೊ ಅದು ನಮಗೂ ಸಪೋರ್ಟ್ ಮಾಡಿದೆ ಅಂತ ಅನ್ಕೊತೀನಿ. ಓಕೆ, ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಲಾಸ್ ರಿಕವರ್ ಆಗುತ್ತೋ, ಇನ್ನೂ ಒಳ್ಳೆ ಪ್ರಾಫಿಟ್ ಕೊಡುತ್ತೋ, ಇಲ್ಲ ವಾಪಸ್ ಬರುತ್ತೋ. ಮತ್ತು ಬ್ಯಾಂಕ್ ನಿಫ್ಟಿ ನೋಡಿ ಈ ಥರ ಬಿಹೇವ್ ಮಾಡ್ತಾಯಿದೆ, ನಿಫ್ಟಿ ಅಲ್ಲೇ ಹೋಲ್ಡ್ ಮಾಡ್ತಾಯಿದೆ. ಸೆನ್ಸೆಕ್ಸು ಓಕೆ, ಸೆನ್ಸೆಕ್ಸ್ ಒಂದು ಸ್ವಲ್ಪ ಸಾಥ್ ಚೆನ್ನಾಗಿ ಕೊಡ್ತಾ ಇದೆ. ಬಟ್ ಇಲ್ಲಿಂದ ಇಲ್ಲಿವರೆಗೂ ಬಂದಿದೆ ಅಂತ ಅಂದಮೇಲೆ
ನಾಟ್ ಶೂರ್. ಬ್ಯಾಂಕ್ ನಿಫ್ಟಿ ವಾಪಸ್ ಹೋಯಿತು, ಮತ್ತೆ ಆಸ್ ಇಟ್ ಈಸ್ ಅಲ್ಲಿಗೆ ಬಂತು. ಓಕೆ, ನಿಫ್ಟಿನೂ ಕೆಳಗಡೆ ಬರ್ತಾ ಇದೆ, ಸೆನ್ಸೆಕ್ಸ್ ಕೆಳಗಡೆ ಬರ್ತಿದೆ, ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಕೆಳಗಡೆ ಬಂತು. ಏನಾಗ್ತಿದೆ ಮಾರ್ಕೆಟಲ್ಲಿ ಗೊತ್ತಾಗ್ತಿಲ್ವಾ? ಸಪೋಸ್ ಏನಾದರೂ ನಿಫ್ಟಿ ಕ್ಯಾಂಡಲ್ ಈ ಥರ ಬಂದು ಬ್ಯಾಂಕ್ ನಿಫ್ಟಿಲಿ ಬಂದಿದ್ರೆ ನಿಮ್ಗೆ ಆಲ್ಮೋಸ್ಟ್ ಲಾಸ್ ರಿಕವರ್ ಆಗಿ ಪ್ರಾಫಿಟಲ್ಲಿ ಇರ್ತಿದ್ವಿ. ಬಟ್ ಇಲ್ಲೊಂದು ಏನಾಗ್ತಿದೆ, ಏನೋ ಪ್ರೈಸ್ ಆ್ಯಕ್ಷನ್ ಆಗಿ ಒಂದು ಬರ್ತಾ ಇದೆ ಅಂತ ಅನ್ನಿಸ್ತಿದೆ. ನಿಫ್ಟಿ ಓಕೆ, ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಇಲ್ಲೇ ಇದ್ದಾನೆ, ನಿಫ್ಟಿನಲ್ಲೂ ಇಲ್ಲೇ ಇದ್ದಾನೆ. ಸೆನ್ಸೆಕ್ಸ್ ಒಂದು ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದೆ, ಇದೇನು ಮಾಡ್ತಾನೆ ನೋಡೋಣ. ಸೆನ್ಸೆಕ್ಸ್ ಓಕೆ, ಈಗ ರಿಕವರ್ ಆಗ್ತಿದೆ. ಸೊ ಓಕೆ, ಲಾಸು ಸ್ವಲ್ಪ ರಿಕವರ್ ಆಗ್ತಾ ಇದೆ. ಸೊ ಇದನ್ನು ಬ್ರೇಕ್ಔಟ್ ಆದರೆ ಒಂದು ಒಳ್ಳೆ ಮೂವ್ಮೆಂಟ್ ಹೋಗ್ಬೋದು. ಸೆನ್ಸೆಕ್ಸು ಓಕೆ, ಸೆನ್ಸೆಕ್ಸು ಬರ್ತಾ ಇದೆ. ದಿಸ್ ಈಸ್ ವಾಟ್ ಪೇಷನ್ಸ್ ವೆರಿಫೈಯಿಂಗ್. ಪೇಷನ್ಸ್ ಟೆಸ್ಟ್ ಮಾಡುತ್ತೆ ತುಂಬ. ಸೈಕಾಲಜಿ ನಮ್ಮದು ಹೋದರೆ ಹೋಯ್ತು. ಏನಾಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ರಿಕವರ್ ಏನೋ ಆಗ್ತಾ ಇದೆ. ಓಕೆ, ನಿಫ್ಟಿ ಓಕೆ ಮತ್ತೆ, ಬಟ್ ಇಲ್ಲಿ ಪ್ರೀಮಿಯಮ್ ಏನು ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ. ಬ್ಯಾಂಕ್ ನಿಫ್ಟಿ ಈಗ ರಿಕವರ್ ಆಗಿದೆ. ಓಕೆ, ಲೆಟ್ಸ್ ವೆಯ್ಟ್. 1 ಮಿನಿಟ್ ಚಾರ್ಟ್ ಹಾಕಿದ್ದೀನಿ. 1 ಮಿನಿಟಲ್ಲಿ ನೋಡಿ ನಿಫ್ಟಿ ಓಕೆ ಒಂದು ರೆಡ್ ಬಂದು ಒಂದು ಮತ್ತೆ ಪುಷಪ್ ಆಗ್ತಾ ಇದೆ. ಓಕೆ, ಸೆನ್ಸೆಕ್ಸ್ ಆಲ್ಸೋ ಸೇಮು. ಬ್ಯಾಂಕ್ ನಿಫ್ಟಿ ಓಕೆ ಓಕೆ, ಏನಾದರೂ ರಿಕವರ್ ಆಯಿತಾ ನೋಡೋಣ. ಯಾವ ಥರ ಮೂಮೆಂಟ್ ಏನೋ ಸ್ಟಾರ್ಟ್ ಆಗಿರೋಂಗಿದೆ. ಯಾವ ಸಪೋರ್ಟು ಇದು ನೋಡಿ, ಇದು ಆ್ಯಕ್ಚುಲಿ ಗ್ರೀನ್ ಲೈನ್ ಇದೆಯಲ್ಲ, ಇದು ವಿ ವ್ಯಾಪ್ ಲೈನು. ಸೊ ವಿ ವ್ಯಾಪ್ ನೋಡಿ ಇಲ್ಲಿ ಟಚ್ ಆಗಿ ಒಂದು ರಿಕವರ್ ಆಯಿತು. ಸೊ ಇಲ್ಲಿ ಈ ಸಪೋರ್ಟ್ ತೊಗೊಂಡು ಇದನ್ನು ಯಾವ ಥರ ಬ್ರೇಕ್ ಆಗುತ್ತೆ ನೋಡೋಣ. ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಬ್ಯಾಂಕ್ ನಿಫ್ಟಿ. ಇದು ಮೋಸ್ಟ್ಲಿ 900 890 ಅಲ್ಲಿಗೆ ನಾವು ರೀಚ್ ಆದರೆ ಪ್ರಾಫಿಟ್ ಆಗುತ್ತಾ ನೋಡೋಣ. ಓಕೆ, ಸ್ಲೋಲಿ ರಿಕವರಿ. ಓಕೆ, ಸೆನ್ಸೆಕ್ಸ್ ಹೋಲ್ಡಿಂಗ್ ರೈಟ್ ನಾವು. ವೆಯ್ಟ್. ಬ್ರೇಕ್ಔಟ್ ಆಗ್ತಿದೆ. ನಿಫ್ಟಿ ಓಕೆ, ನಿಫ್ಟಿ ಮೂಮೆಂಟ್ ಬ್ರೇಕ್ಔಟ್ ಆಗ್ತಿದೆ. ಸೊ ದಿಸ್ ಇಸ್ ದ ಲೆವೆಲ್ ವಿ ನೀಡ್ ಟು ಎಕ್ಸಿಟ್.
ಬಟ್ ಅದು ಆಗ್ತಾ ಇಲ್ಲ. ಸೊ ಮತ್ತೆ ಅಗೇನ್ ಲಾಸಿಗೆ ಹೋಗೋದು ಒಳ್ಳೆಯದಲ್ಲ. ಸೊ ಆಲ್ಮೋಸ್ಟ್ ಒಂದು 3000 4000 ಹತ್ರ ಇದೆ ನೋಡಿ. ಬ್ಯಾಂಕ್ ನಿಫ್ಟಿ ಒಂದು ತುಂಬ ವಾಲಟಿಲಿಟಿ ನೋಡಿ, ಇಲ್ಲಿಂದ ಬಂತು ನಿಫ್ಟಿ ಮತ್ತು ಇದು. ಸೊ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಡನ್. 3000 ಸೆನ್ಸೆಕ್ಸ್. ನಿಫ್ಟಿ ನೋಡಿದ್ರೆ ಇಲ್ಲಿಂದ ಮೇಲೆ ಹೋಗಬೇಕು, ಬ್ಯಾಂಕ್ ನಿಫ್ಟಿನ ಇಲ್ಲಿಂದ ಮೇಲೆ ಹೋಗಬೇಕು. ವೆಯ್ಟ್ ಮಾಡ್ತಾ ಇದ್ದಾನೆ, ತುಂಬ ವೆಯ್ಟ್ ಮಾಡ್ತಿದ್ದಾನೆ ಇವತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಈಗ ನಾನು ಹೊರಗಡೆ ಹೋಗೋದ್ರಿಂದ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ. ಏನು ತೋರಿಸ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಸೆನ್ಸೆಕ್ಸ್ ನಮಗೆ ನಿಫ್ಟಿ ಚೆನ್ನಾಗಿ ಸಾಥ್ ಕೊಡ್ತು ಬ್ಯಾಂಕ್ ನಿಫ್ಟಿ ಅಂತ. ಓಕೆ ಡನ್ ಆಯ್ತೇನಪ್ಪ. ಯಾಕೋ ಆಗ್ತಾನೆ ಇಲ್ಲ. ಆಯ್ತಾ, ಎಕ್ಸಿಟ್ ಆಯ್ತಾ? ಆಲ್ ಆರ್ಡರ್ ಬ್ಯಾಸ್ಕೆಟ್ ಹ್ಯಾವ್ ಬೀನ್ ಸೆಂಡ್, ಚೆಕ್ ಆರ್ಡರ್ ಬುಕ್ ಒನ್ಸ್ ಟು ವೆರಿಫೈ. ಇವಾಗ ಆಗಿಲ್ವಲ್ಲ. ಓಕೆ ಅಕ್ಸೆಪ್ಟೆಡ್. ಇನ್ಮೇಲೆ ವೆಯ್ಟ್ ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡಿದ್ರೆ ಇಲ್ಲಿಂದ ಮೇಲೆ ಹೋಗ್ಬೇಕು ಅಂತಲೇ ಇದೆ. ಸೊ ನೋಡಿ, ಇಲ್ಲಿಂದ ಮತ್ತೆ ರಿಜೆಕ್ಟ್ ಆಗುತ್ತೆ. ವೆಯ್ಟ್ ಮಾಡೋಕ್ಕಾಗಲ್ಲ ಜಾಸ್ತಿ. ಸೊ ಆಲ್ಮೋಸ್ಟ್ ನಾವು ವೆಯ್ಟ್ ಮಾಡಿದ್ವಿ ನೋಡಿ. ಓಕೆ, ಥ್ಯಾಂಕ್ ಯು ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಎಲ್ಲ ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟಬಲ್ ಆಗಿ ಹುಷಾರಾಗಿ ಟ್ರೇಡ್ ಮಾಡಿ. ಸೈಡ್ವೇಸ್ ನೋಡಿ, ಒಂದು ಸೈಡ್ವೇಸ್ ಅಂತ ಅಂದ್ಕೊಂಡ್ವಿ ಬೆಳಗ್ಗೆ, ಒಂದು ಪುಲ್ ಬ್ಯಾಕ್ ಬಂದಾಗ ಇಲ್ಲೆಲ್ಲ ತೊಗೊಂಡಿದ್ರೆ ಒಳ್ಳೆ ಪ್ರಾಫಿಟ್ ಆಗ್ತಿತ್ತು. ಸೊ ಓಕೆ, ನೋ ಇಶ್ಯೂ. ಆಲ್ಮೋಸ್ಟ್ ನಮ್ಮದು ಲಾಸು ಮತ್ತು ರಿಕವರು ಆಗಿದೆ, ಒಂದು ಡೀಸೆಂಟ್ ಲಾಸ್ ಆಗಿದೆ. ಓಕೆ, ನೋ ಇಶ್ಯೂ. ಓಕೆ, ಏನೋ ತೋರಿಸ್ಬಿಡ್ತೀನಿ. ಇದೇನು ಓಪನ್ ಆಗಲ್ಲ, ತುಂಬ ಟ್ರಬಲ್ ಕೊಡುತ್ತೆ. ಇದಕ್ಕೆ ಕೈಟ್ ಏನು ಟ್ರಬಲ್ ಆಗ್ತಾಯಿದೆ ಗೊತ್ತಾಗ್ತಿಲ್ಲ. ಸರಿ, ಆರ್ಡರ್ ಬುಕ್ ಚೆಕ್ ಮಾಡ್ತೀನಿ. ಓಕೆ, ಆರ್ಡರ್ ಬುಕ್ಕು ನೋಡಿ, ಬೆಳಗ್ಗೆ 9:24, ಆಲ್ಮೋಸ್ಟ್ 1.5 ಗಂಟೆ. ಹಬ್ಬ. ಓಕೆ, ಇಷ್ಟೊತ್ತೆಲ್ಲ ಕಾಯಬಾರ್ದು. ಕಾಂಟ್ರಾಕ್ಟ್ ನೋಟ್ ಬಂದ್ಬಿಟ್ಟು ನಂದು ಆಲ್ಮೋಸ್ಟ್ ಒಂದು ಟ್ರೇಡ್ ಅಲ್ವಾ. ಈಗೇನಾಗ್ತಿದೆ, ರೈಟ್ ಟೈಮಲ್ಲಿ ಎಕ್ಸಿಟ್ ಆಗಿದ್ವಿ. ವೆರಿ ಗುಡ್, ಸೂಪರ್. ಕೈಟ್ ಮಾತ್ರ ನನಗೆ ತುಂಬ ಪ್ರಾಬ್ಲಮ್ ಕೊಡ್ತಿದೆ. ಓಕೆ, 284, ಆಲ್ಮೋಸ್ಟ್ 300 rupees ಅಂತ ಅಂದ್ಕೊಳ್ಳಿ. ಓಕೆ, ವೆರಿ ಗುಡ್. ಸೊ ಪೊಸಿಷನ್ ಬಂದ್ಬಿಟ್ಟು 5K ಪ್ಲಸ್ 300 ಅಂದ್ರೂ 5K ನನಗೆ ಮೈನಸ್ ಇವತ್ತು. ಓಕೆ, ಥ್ಯಾಂಕ್ ಯು. ಇವತ್ತು ಆಪರ್ಚುನಿಟಿ ಎಲ್ಲಿ ನಾವು ಏನು ಲರ್ನಿಂಗ್ ಮಾಡೋದು ಅದ್ರ ಬಗ್ಗೆ ಅಪ್ಡೇಟ್ ಮಾಡಿಕೊಂಡು ನಾವು ಸರಿ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಗೈಸ್. ಬಾಯ್. ಎಲ್ಲೂ ಸೇಫಾಗಿ ಟ್ರೇಡ್ ಮಾಡಿ, ಹುಷಾರು, ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟಬಲ್ ಆಗೋಣ. ಓಕೆ, ಬಾಯ್.